ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಮಾಲ್ ಬುಟ್ಟ ಹಾಕ್ತೇವಲ್ಲ, ಆ ಬುಟ್ಟ ಹಾಕುವಾಗ ಈ ಥರ ಶೇಪ್ ಬರುತ್ತೆ. ಈಗೇನು ನಾವು ಇದು ನೋಡಿ, ಲೀಫ್ ಶೇಪ್, ಇದು ಟ್ರಯಾಂಗಲು, ಇದು ಸ್ಕ್ವಯರು, ಇದು ರೌಂಡಿಗೇನು ಶೇಪ್ ಇರಲ್ಲ. ಬಟ್ ಯಾವ ಥರ ರೌಂಡ್ ಆಗಲಿಕ್ಕೆ ಚೈನ್ ಸ್ಟಿಚ್ನ ಯಾವ ಥರ ಯೂಸ್ ಮಾಡಬೇಕು, ಈ ಸ್ಕ್ವಯರ್ಗೆ ಯಾವ ಚೈನ್ ಸ್ಟಿಚ್ನ ಹಾಕಿದರೆ ಸ್ಕ್ವಯರ್ ಬರುತ್ತೆ, ಈ ಟ್ರಯಾಂಗಲ್ಗಾಗಲಿ ಈ ಶೇಪ್ ಬರೋ ಈ ಕಾರ್ನರ್ ಶೇಪಿಗೆಲ್ಲ ಯಾವ ಥರ ಸ್ಟಿಚ್ ಹಾಕಿದರೆ ಶೇಪ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡಿಗೆ ಲಾಸ್ಟ್ ಎಂಡಿಗೆ ಈ ಥರ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡಾದ ನಂತರ ಇವಾಗ ರೌಂಡ್ ಶೇಪ್ನ ನಾನು ಜರಿ ಥ್ರೆಡ್ಡಲ್ಲೇ ತೋರಿಸ್ತೀನಿ. ನೋಡಿ, ಸ್ಟಾರ್ಟಿಂಗು ಹಾಕುವಾಗ ಫಸ್ಟ್ ಸ್ಟಾರ್ಟಿಂಗಿಗೆ ಒಂದು ಬ್ಯಾಕ್ ಸ್ಟಿಚ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ದೊಡ್ಡ ಸ್ಟಿಚ್ ಹಾಕೋಂಗಿಲ್ಲ. ನೋಡಿ, ನಾವು ಎಷ್ಟು ದೊಡ್ಡದು ಈ ಥರ ದೊಡ್ಡ ಚೈನ್ ಸ್ಟಿಚ್ ಹಾಕೋಂಗಿಲ್ಲ. ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಚೈನ್ನ ಹಾಕ್ತಾ ಹೋಗಬೇಕು. ನೋಡಿ, ಈ ಥರ ಸ್ಮಾಲ್ ಸ್ಟಿಚ್ನ ಹಾಕ್ತಾ ಬಂದರೆ ರೌಂಡ್ ಶೇಪು ಕಾಣಿಸುತ್ತೆ. ನೀವು ದೊಡ್ಡ ಸ್ಟಿಚ್ ಹಾಕ್ತಾ ಹೋದರೆ ಶೇಪು ಬರೋದಿಲ್ಲ, ಡಿಸೈನು. ಈ ಥರ ಸ್ಮಾಲ್ ಸ್ಟಿಚ್ ಹಾಕಿ ಶೇಪ್ನ ಆದಷ್ಟು ಲೂಸ್ ಹಾಕಿ, ಟೈಟ್ ಹಾಕಬೇಡಿ. ಟೈಟ್ ಹಾಕಿದರೆ ಒಳಗಡೆ ಏನಾಗುತ್ತೆ ಅಂದರೆ, ಈ ಕಡೆ ನೀವು ಹಾಕ್ತಿರಲ್ಲ, ಒಳಗಡೆ ರಿಂಕಲ್ಸ್ ಬರುತ್ತೆ. ರಿಂಕಲ್ಸ್ ಬಂದು ಈ ರೌಂಡ್ ಇದಾಗಿದ್ದು ರೌಂಡ್ ಹಾಕಿರ್ತಾವಲ್ಲ ಚೈನು, ರಿಂಕಲ್ಸ್ ಬಂದು ಕೆಳಗಡೆಗೆ ಬರುತ್ತೆ, ಸ್ವಲ್ಪ ಹಿಂಗೆ ಡೌನಿಗೆ ಬರುತ್ತೆ. ಬಟ್ಟೆ ಸ್ವಲ್ಪ ಲೂಸ್ ಬರುತ್ತೆ ಟೈಟ್ ಹಾಕಿದರೆ. ಆದಷ್ಟು ನೀವು ಈ ಥರ ಶೇಪ್ ಹಾಕುವಾಗ ಲೂಸ್ ಚೈನ್ ಇಟ್ಕೊಂಡೆ ಹಾಕಿ, ಆದರೆ ಚಿಕ್ಕ ಸ್ಮಾಲ್ ಚೈನ್ ಸ್ಟಿಚ್ನ ಹಾಕಬೇಕು. ಇವಾಗ ಲಾಸ್ಟಿಗೆ ನಾನೀಗ ಇಲ್ಲೇನು ಹಾಕಿರ್ತೇವಲ್ಲ ಅದೇ ಚೈನ್ ಒಳಗಡೆ ನಾನೀಗ ಸ್ಟಾರ್ಟಿಂಗ್ ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹೋಗಿ ಯಾರೆಲ್ಲ ಫಸ್ಟ್ ನಾನು ವೀಡಿಯೋಸ್ ನೋಡ್ತಿದ್ರೆ ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹಿಂದಿನ ವೀಡಿಯೋದೆಲ್ಲ ತೋರಿಸಿದ್ದೀನಿ. ಹೋಗ್ಬಿಟ್ಟು ಚೆಕ್ ಮಾಡಿ ಲಾಕ್ ಮಾಡೋದು ಹೇಗೆ ಅಂತಂದು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಹಾಕಿದ್ದೀನಿ. ಇವಾಗ ಸ್ಕ್ವೇರ್ ಶೇಪ್ ಹಾಕ್ತಾಯಿದ್ದೀನಿ. ಸ್ಕ್ವೇರ್ ಶೇಪ್ ಹಾಕುವಾಗ ನಾನಿವಾಗ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಶೇಪ್ಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಎಂಡಿಗೆ ಒಂದು ಲಾಕ್ ಹಾಕ್ಕೊಂಡು ಇವಾಗ ನೋಡಿ, ಇವಾಗ ಬ್ಯಾಕ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನೀವೇನು ಈ ಥರ ಸ್ಕ್ವೇರ್ ಶೇಪ್ ಹಾಕುವಾಗ ಚೈನ್ ಸ್ವಲ್ಪ ದೊಡ್ಡದಿದ್ರೂ ನಡೆಯುತ್ತೆ. ರೌಂಡ್ ಶೇಪಿಗೆ ಮಾತ್ರ ಚಿಕ್ಕ ಸೈಜ್ ಹಾಕಬೇಕು. ಈ ಥರ ಸ್ಕ್ವೇರ್ ಶೇಪ್ ಹಾಕುವಾಗ ದೊಡ್ಡ ಚೈನ್ ಹಾಕಿದ್ರು ಪರವಾಗಿಲ್ಲ. ನೋಡಿ, ಈ ಥರ ಹಾಕ್ತಾ ಬಂದು ಕಾರ್ನರ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸ್ಕ್ವೇರ್ ಎಡ್ಜಿಗೆ ಬಂದಾಗ ಯಾವ ಥರ ಡಿಸೈನ್ನ ಏನು ಟ್ರಿಕ್ ಯೂಸ್ ಮಾಡಬೇಕು ಅಂತಂದು ಅದೇ ಸೇಮ್ ಮೆಥಡಲ್ಲೇ ನಾನು ಹಾಕ್ತಾ ಹೋಗ್ತಾಯಿದ್ದೀನಿ. ಯಾವ ಥರ ಮಾಡಬೇಕಂಥೇಳಿ ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಯಾರೆಲ್ಲ ಫಸ್ಟ್ ನೋಡ್ತಾಯಿದ್ದೀರೋ ಅವರೆಲ್ಲ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಇವಾಗ ಇಲ್ಲಿಗೆ ನಾನು ಹಾಕಿದ ತಕ್ಷಣ ಟರ್ನ್ ಆಗೋಂಗಿಲ್ಲ, ಈ ಕ್ರಾಸ್ ಲೈನ್ ಟರ್ನ್ ಆಗೋಂಗಿಲ್ಲ. ಇಲ್ಲಿ ಚಿಕ್ಕದಾದೊಂದು ಚೈನ್ ಹಾಕ್ಕೊಳ್ಬೇಕು. ಚಿಕ್ಕ ಚೈನ್ ಹಾಕ್ಕೊಂಡು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಲೈನ್ನ ಮುಂದೆಂದು. ನೋಡಿ, ನಾನು ದೊಡ್ಡದೇ ಹಾಕ್ತಾಯಿದ್ದೀನಿ. ಅದು ಕಾರ್ನರಿಗೆ ಬಂದಾಗ ಮಾತ್ರ ಒಂದು ಚಿಕ್ಕದು ಹಾಕ್ಕೊಳ್ಳಿ. ಆದಷ್ಟು ಚಿಕ್ಕದು ಹಾಕ್ಕೊಂಡೇ ಮಾಡಿ. ಚಿಕ್ಕದು ಹಾಕಿ ಒಂದು ಚಿಕ್ಕದು ಒಂದು ದೊಡ್ಡದು ಹಾಕ್ಬೇಡಿ. ಈ ಕಾರ್ನರಿಗೆ ಹಾಕಿದ್ವಲ್ಲ, ಇವಾಗ ಚಿಕ್ಕದು ಒಂದು ಚೈನ್ ಹಾಕಿಬಿಟ್ಟು ಮತ್ತೆ ಚೈನ್ ಹಾಕ್ಕೊಳ್ತಾ ಹೋಗಬೇಕು. ಇವಾಗ ಎಂಡಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ಸೇಮ್ ಮೆಥಡಲ್ಲೇ ನಾನು ಇದಕ್ಕೂ ಕೂಡ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಾರ್ಟಿಂಗು
ಒಂದು ಬ್ಯಾಸ್ಟಿಕ್ ಸ್ಟಿಚ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಎಂಡ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಇದೇ ಸೇಮ್ ಥ್ರೆಡ್ ತೊಗೊಂಡು ಈ ಕಡೆ ಈ ಟ್ರಯಲ್ ಆ್ಯಂಗಲ್ ಶೇಪಿಗೆ ಕೂಡ ಚೈನ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಚೈನ್ ಹಾಕ್ಕೊಂಡ ನಂತರ ಈಗ ಲಾಸ್ಟ್ ಎಂಡಿಗೆ ಕಾರ್ನರ್ ಸೈಡಿಗೆ ಇವಾಗ ಇಲ್ಲಿ ತನಕ ನಾನು ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಹಾಗೆ ಟರ್ನ್ ಆಗೋಂಗಿಲ್ಲ. ಹಾಗೆ ಟರ್ನ್ ಆಗಿದ್ದರೆ ಕಾರ್ನರ್ ಶೇಪ್ ಕಾಣಿಸೋದಿಲ್ಲ, ಶೇಪ್ ಹೈಲೈಟ್ ಆಗೋಂಗಿಲ್ಲ. ಆವಾಗ ನೋಡೋಕೆ ಚಿಕ್ಕದಾದೊಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕಕ್ಕೊಂದು ಆದಷ್ಟು ಚಿಕ್ಕದು ಹಾಕ್ಕೊಳ್ಳಿ. ಇವಾಗ ಚೈನ್ ಹಾಕ್ತಾ ಬನ್ನಿ. ಸೇಮ್ ಇದೇ ಟೈಪೇ, ಇಲ್ಲಿ ಏನು ಇದೇ ಮೆಥಡ್ ಯೂಸ್ ಮಾಡಿದ್ರಲ್ಲ ಅದೇ ಮೆಥಡ್ನ ಇಲ್ಲೂ ಕೂಡ ಯೂಸ್ ಮಾಡ್ತಾ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಟ್ರಯಾಂಗಲ್ ಶೇಪ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ಟ್ರಿಕ್ಸ್ ಯೂಸ್ ಮಾಡಿದರೆ ಮಾತ್ರ ಸ್ಮಾಲ್ ಚೈನ್ ಸ್ಟಿಚ್ ಹಾಕ್ಕೊಂಡು ಕಂಟಿನ್ಯೂ ಆಗಿ ಲೈನ್ ಮುಂದೆ ಹಾಕ್ತಾ ಹೋಗ್ಬೇಕು ಡಿಸೈನ್. ಈ ಟ್ರಿಕ್ ಯೂಸ್ ಮಾಡಿದ್ರೆ ಮಾತ್ರ ಶೇಪ್ ಕಾಣಿಸುತ್ತೆ. ಹಾಗೆ ಇದಕ್ಕೂ ಕೂಡ ಇವಾಗ ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೇಮ್ ಸ್ಮಾಲ್ ಚೈನ್ ಹಾಕ್ಕೊಳ್ತಾ ಹೋಗಿ. ಸ್ಮಾಲ್ ಚೈನ್ ಹಾಕಿದರೆ ಮಾತ್ರ ಶೇಪ್ ಕಾಣಿಸುತ್ತೆ. ನೀವು ಅದು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ದೊಡ್ಡ ಚೈನ್ ಹಾಕಬೇಡಿ. ನೋಡಿ, ಇವಾಗ ನಾವು ಏನು ಡಿಸೈನ್ ಲೈನ್ ಮುಗಿದು ಅಂತಂದು ನೀವೇನು ಮಾಡ್ತೀರಾ, ಡಿಸೈನ್ ಲೈನ್ ಬಿಡಿಸ್ಕೊಂಡಿರ್ತೀರ. ಆ ಲೈನಿಗೆ ಎಂಡ್ ಆಯಿತು ಡಿಸೈನ್ ಅಂತೇಳಿ ಅಲ್ಲಿಗೆ ಇದು ಮಾಡಿಬಿಡ್ತೀರ ಸ್ಟಾಪ್. ಆ್ಯಕ್ಚುಲಿ ಶೇಪ್ ಹಾಕುವಾಗ ಲೈನ್ ಹೊರಗಡೆನೇ ಚೈನ್ ಹಾಕ್ಕೊಳ್ಬೇಕು. ನಾನು ಇಲ್ಲಿ ನೋಡಿ ಲೈನ್ ಹೊರಗಡೆನೇ ಚೈನ್ ಹಾಕಿದ್ದೀನಿ. ಈ ಕಾರ್ನರ್ ಲೈನಿಂದ ಹೊರಗಡೆನೇ ಚೈನ್ ಹಾಕಬೇಕು. ಸ್ಮಾಲ್ ಚೈನ್ ಹಾಕ್ತಿರಲ್ಲ ನೀವು, ಆ ಸ್ಮಾಲ್ ಚೈನ್ ಹಾಕುವಾಗ ನೋಡಿ ನನಗೆ ಲೈನ್ ಈ ಎಡ್ಜಿಗೆ ಲೈನಿಗೆ ಈ ಶೇಪಿಗೆ ಡಿಸೈನು ಎಂಡ್ ಆಯಿತು. ಚೈನಿಗೆ ಇದು ಡ್ರಾಯಿಂಗು ಎಂಡ್ ಆಯಿತು. ನಾವೇನು ಮಾಡಬೇಕು, ಆ ಡ್ರಾಯಿಂಗಿಂದ ಮುಂದ್ಗಡೆ ಒಂದು ಚೈನ್ ಹಾಕ್ಕೊಳ್ಬೇಕು, ಚಿಕ್ಕದೊಂದು. ಇಲ್ಲಿ ಮುಂದ್ಗಡೆ ಶೇಪ್ ಹತ್ರ ಅಲ್ಲೊಂದು ಚಿಕ್ಕದೊಂದು ಚೈನ್ ಹಾಕ್ಕೊಂಡು ಮತ್ತೆ ಪಕ್ಕಕ್ಕೆ ಅಲ್ಲೇ ಹತ್ರನೇ ಒಂದು ಚೈನ್ ಹಾಕಬೇಕು. ಮತ್ತೊಂದು ಚಿಕ್ಕದೊಂದು ಚೈನ್ ಹಾಕಿಬಿಟ್ಟು ಇವಾಗ ಮುಂದ್ಗಡೆ ಸ್ಮಾಲ್ ಒಂದು ಚೈನ್ ಹಾಕ್ಕೊಳ್ತಾ ಕಂಟಿನ್ಯೂ ಕೆಳಗಡೆ ಫುಲ್ ಡಿಸೈನ್ನ ಮುಗಿಸ್ತಾ ಇದ್ದೀನಿ. ಈಗ ಈ ಡಿಸೈನ್ ಎಲ್ಲ ಶೇಪೆಲ್ಲ ಹಾಕ್ಕೊಂಡು ಈ ಥರ ಶೇಪೆಲ್ಲ ಹಾಕ್ಕೊಂಡು ನೀವು ಆದಷ್ಟು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡೇ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಹೆಚ್ಚು ಸಿಲ್ಕ್ ಥ್ರೆಡ್ ಯೂಸ್ ಮಾಡೋದ್ರಿಂದ ನಮಗೆ ಪ್ರಾಕ್ಟೀಸ್ ಚೆನ್ನಾಗಾಗತ್ತೆ. ಇವಾಗ ಲಾಸ್ಟ್ ಎಂಡಿಗೆ ನೋಡಿ ನಾನು ಇಲ್ಲಿಗೆ ಮುಗೀತು ಈಗ ವರ್ಕು. ಏನು ನಾವು ಹಿಂದ್ಗಡೆ ಚೈನ್ ಹಾಕಿದ್ವಲ್ಲ ಅಲ್ಲಿ ನಾನು ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ಲೈನ್ ತೊಗೊಂಬಂದು ನೀವು ಇಲ್ಲಿ ಚೈನ್ ಹಾಕಬೇಡಿ. ಎಕ್ಸ್ಟ್ರಾ ನೀವು ಎಂಡ್ ಆದಮೇಲೆ ಇಲ್ಲಿ ನಾ ಸ್ಟಾರ್ಟಿಂಗ್ ಲೈನ್ ಇದು ಚೈನ್ ಒಳಗಡೆ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ನೀವು ಇಲ್ಲಿಂದ ತೊಗೊಂಬಂದು ಇಲ್ಲಿ ಸ್ಟಾರ್ಟಿಂಗ್ ಮಾಡಿ ಲೈನ್ ಒಬ್ಬೊಬ್ಬರು ಏನು ಮಾಡ್ತಾರೆ, ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಹಾಗೆ ಮಾಡ್ತಾಯಿದ್ರು. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ರಲ್ಲ, ಇಲ್ಲಿ ಲಾಸ್ಟ್ ಎಂಡಿಂಗ್ ಇಲ್ಲಿ ತೊಗೊಂಬಂದಮೇಲೆ ಇಲ್ಲಿ ಬಂದು ಮತ್ತೆ ಇಲ್ಲಿ ಲಾಕ್ ಮಾಡೋರು. ಮತ್ತು ಇಲ್ಲಿ ಏನೋ ಕಾಣೋದು ಡಬಲ್ ಲೈನ್ ಕಾಣಿಸ್ತಾ ಇತ್ತು. ಇಲ್ಲೆಲ್ಲ ಸಿಂಗಲ್ ಲೈನ್ ಇದು, ಇಲ್ಲಿ ಡಬಲ್ ಲೈನ್ ಕಾಣ್ತಾ ಇತ್ತು ಲಾಸ್ಟ್ ಎಂಡಿಗೆ. ಹಾಗೆ ಮಾಡಿಬಿಡಿ ದಯವಿಟ್ಟು. ನೋಡಿ, ನಾವೇನು ಸ್ಟಾರ್ಟಿಂಗ್ ಚೈನ್ ಹಾಕಿದ್ವಲ್ಲ ಆ ಚೈನ್ ಒಳಗಡೆ ಚೈನ್ ತೊಗೊಂಬಂದು ಹಾಕಿ ಅಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ಹಾಗೆ ಮಾಡಿದ್ದೀನಿ. ನೀವು ಕೂಡ ಇದೇ ಟಿಪ್ಸ್ನ ಫಾಲೋ ಮಾಡಿ. ಈ ಎಲ್ಲ ಶೇಪ್ನ ನೀವು ಡ್ರಾಯಿಂಗ್ ಮಾಡಿಕೊಂಡು ನೀಟಾಗಿ ಬಿಡಿಸ್ಕೊಂಡು ಡಿಸೈನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಥರ ಬಳ್ಳಿ ಹಾಕ್ಕೊಂಡು ಇದಕ್ಕೆ ಲೀಫ್ ಬಿಡಿಸ್ಕೊಂಡಿದ್ದೀನಿ. ಈ ಥರ ಲೀಫ್ನ ಎಲ್ಲಿಂದ ಸ್ಟಾರ್ಟಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಈ ಬಳ್ಳಿ ಡಿಸೈನ್ನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.